ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಯು ಎಸ್ ಅಲ್ಲಿರೋ ಪ್ರೊಡ್ಯೂಸ್ ಜಂಕ್ಷನಿಗೆ ಬಂದಿದ್ದೀನಿ. ಸೊ ಅದನ್ನು ಒಂದು ಸ್ಮಾಲ್ ಟೂರ್ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಪ್ರೊಡ್ಯೂಸ್ ಜಂಕ್ಷನ್ ಅಂದರೆ ಏನಂದರೆ, ಇಲ್ಲಿ ನಮಗೆ ಫ್ರೆಶ್ ಆಗಿರೋ ತರಕಾರಿ, ಹೂವು, ಹಣ್ಣು ಎಲ್ಲ ಒಂದು ಬಲ್ಕ್ ಐಟಮಲ್ಲಿ ನಮಗೆ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ. ಅದು ಕೂಡ ಫ್ರೆಶ್ ಆಗಿರುತ್ತೆ, ಡೈರೆಕ್ಟಾಗಿ ಫಾರ್ಮ್ಸಿಂದ ಬಂದಿರುತ್ತೆ ಇದು. ಸೊ ಹಾಗಾಗಿ ನಾನು ಮಂತ್ಲಿ ಒನ್ಸ್ ಪ್ರೊಡ್ಯೂಸಿಗೆ ಹೋಗ್ತಾ ಇರ್ತೀನಿ. ಸೊ ಇಲ್ಲಿ ಇವಾಗ ಫಾಲ್ ಸೀಸನ್ ಮತ್ತು ಹಾಲೋವಿನ್ ಇರೋದ್ರಿಂದ ನೀವು ತುಂಬ ವೆರೈಟೀಸ್ ಆಫ್ ಪಂಪ್ಕಿನ್ಸ್ನ ನೋಡ್ತೀರಾ. ಅದರಲ್ಲೂ ವೈಟ್, ಆರೆಂಜ್ ಅಂತ ತುಂಬ ಡಿಫ್ರೆಂಟ್ ವೆರೈಟೀಸ್ ಇದೆ. ಸೊ ಇಲ್ಲೇನಂದರೆ ಯು ಎಸ್ ಜನರು ಈ ಸೀಸನಲ್ಲಿ ಪಂಪ್ಕಿನ್ಸ್ನ ತೊಗೊಂಡು ಅವ್ರು ಏನು ಮಾಡ್ತಾರೆ, ಅದರಿಂದ ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಶಸ್ ಮಾಡ್ತಾರೆ. ಅದರಲ್ಲಿ ಏನಂದರೆ ಸೂಪ್ ಅಂತೆ, ಕೇಕ್ ಅಂತೆ, ಪೈ ಅಂತೆ. ಸೊ ಈ ಥರ ಎಲ್ಲ ಇದರಿಂದ ಪ್ರಿಪೇರ್ ಮಾಡ್ತಾರೆ. ಆಮೇಲೆ ಇಲ್ಲಿ ಈ ಸೀಸನಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಮನೆಗಳಿಗೆ ಈ ಪಂಪ್ಕಿನ್ಸಿಂದ ಡೆಕೋರೇಷನ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಮಾಡ್ತಾರೆ. ಹಾಲೋವಿನ್ ಡೇ ದಿನ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ನೋಡ್ಬೋದು, ಫ್ರೆಶ್ ಆಗಿರೋ ಹೂವೆಲ್ಲ ಇಲ್ಲಿಂದನೇ ಸಿಗುತ್ತೆ. ನಾನೇನಾದರೂ ಹಬ್ಬದ ಟೈಮಲ್ಲೆಲ್ಲ ಹಾರ ಎಲ್ಲ ಮಾಡಬೇಕಂದ್ರೆ ನಾನು ಇಲ್ಲಿಗೆ ಬಂದು ಈ ಥರ ತೊಗೊಳ್ತೀನಿ. ಆಮೇಲೆ ಸ್ಪೆಷಲ್ಲಾಗಿ ತೆಂಗು ಅದೆಲ್ಲ ಬೇಕಾದರೆ ಇಲ್ಲಿಗೆ ಬರ್ತೀನಿ. ಮತ್ತು ನನಗೆ ಆಲ್ಮೋಸ್ಟ್ ಇಲ್ಲಿ ನಾನು ಏನು ಬೈ ಮಾಡೋದಂದರೆ, ಆನಿಯನ್ಸು ಮತ್ತು ಟೊಮ್ಯಾಟೊ, ಮಶ್ರೂಮ್ಸು ಈ ಥರ ಎಲ್ಲ ನನಗೆ ಬಲ್ಕಾಗಿ ಸಿಗುತ್ತೆ. ಹೋಲ್ಸೇಲಾಗಿ ತುಂಬ ತೊಗೊಂಡು ಹೋಗಿ 1 ಮಂತ್ ಸ್ಟೋರ್ ಮಾಡಿಟ್ಕೋಬೋದು. ಸೊ ಹಾಗಾಗಿ ಅವೆಲ್ಲ ಇಲ್ಲಿ ಬಂದು ತೊಗೋತೀನಿ. ಆಮೇಲೆ ನಾವು ದಿನ ಜ್ಯೂಸ್ ಕುಡಿಯೋದ್ರಿಂದ ನನಗೆ ತುಂಬ ಕ್ವಾಂಟಿಟಿಯಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಬೇಕಾಗಿರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದು ಒಂದು ರೀಸ್ನೇಬಲ್ ರೇಟಲ್ಲಿ ನಾನು ಜಾಸ್ತಿ ಫ್ರೂಟ್ಸ್, ವೆಜಿಟೇಬಲ್ಸ್ ತೊಗೊಳ್ತೀನಿ. ಮತ್ತು ಇಲ್ಲಿ ಏನಂದರೆ ಪೀನಟ್ಸ್ ಎಲ್ಲ ಫ್ರೈ ಮಾಡಿ ಆಲ್ರೆಡಿ ಇಟ್ಟಿರ್ತಾರೆ. ಅದರಲ್ಲೂ ಕೂಡ ಸಾಲ್ಟೆಡ್ ಮತ್ತು ಅನ್ಸಾಲ್ಟೆಡ್ ಅಂತ ಬರುತ್ತೆ. ನಮ್ಮ ಮನೆಗಳಲ್ಲೆಲ್ಲ ನಾವು ಪಲ್ಯಗಳಿಗೆಲ್ಲ ಚಟ್ನಿ ಪುಡಿ ಯೂಸ್ ಮಾಡೋದ್ರಿಂದ ನನಗೊಂಥರ ಇದು ಟೈಮ್ ಸೇವಿಂಗ್. ತಂದು ಶೇಂಗಾ ಅದೆಲ್ಲ ತಂದು ಹುರಿದು ಮಾಡಿ ಮಿಕ್ಸಿಗೆ ಹಾಕೋಷ್ಟೊತ್ತಿಗೆ ನನಗೆ ತುಂಬ ಟೈಮ್ ಆಗುತ್ತಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹುರಿದಿರೋ ಕಡಲೆ ಬೀಜ, ಶೇಂಗಾನೇ ತಂದು, ಅದರಲ್ಲೂ ಕೂಡ ತಿನ್ನೋದಕ್ಕೆ ಬೇಕಾದರೆ ಸಾಲ್ಟೆಡ್ ಸಿಗುತ್ತೆ. ಇಲ್ಲ ಬೇಡ ನನ್ನ ಪುಡಿಗೋಸ್ಕರ ಬೇಕು ಅಂದರೆ ಅನ್ಸಾಲ್ಟೆಡ್ ಕೂಡ ಸಿಗುತ್ತೆ. ಮತ್ತು ಇಲ್ಲಿ ಎಲ್ಲ ಥರದ್ದು ನಿಮಗೆ ಹೋಲ್ಸೇಲ್ ಅಂದರೆ ತುಂಬ ಕ್ವಾಂಟಿಟಿಯಲ್ಲಿ ಅದು ಕಡಿಮೆ ಬೆಲೆಗೆ ಸಿಗುತ್ತೆ. ಅದು ಕೂಡ ಫ್ರೆಶ್ ಆಗಿರುತ್ತೆ. ಯಾವುದೇ ರೀತಿ ಆಲೂಗಡ್ಡೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಅಥವಾ ನಿಂಬೆಹಣ್ಣು ಆಗಿರ್ಬೋದು. ಇಲ್ಲಿ ಸ್ಪೆಷಲಾಗಿ ಕಬ್ಬು ಕೂಡ ಸಿಗುತ್ತೆ. ಆಮೇಲೆ ಮಾವಿನ ಹಣ್ಣು ಸಿಗುತ್ತೆ. ಅದು ಎಲ್ಲನೂ ಸಿಗುತ್ತೆ. ಆಲ್ಮೋಸ್ಟ್ ನಮಗೆ ಬೇರೆ ಸ್ಟೋರಲ್ಲಿ ಏನೇನೆಲ್ಲ ಸಿಗಲ್ಲ, ಬಟ್ ಇಲ್ಲಿಗೆ ಬಂದರೆ ನಮಗೆ ಎಲ್ಲ ರೀತಿಯೂ ಸಿಗುತ್ತೆ. ಮತ್ತು ಇಲ್ಲಿ ಜ್ಯೂಸ್ ಮಾಡೋದ್ರಿಂದ ನನಗೆ ಬೀಟ್ರೂಟ್ ಮತ್ತು ಇನ್ನೊಂದು ಅರಿಶಿಣ ಅದು ಕೂಡ ಇಲ್ಲಿ ಸಿಗುತ್ತೆ. ಆಮೇಲೆ ಕೊತ್ತಂಬರಿ ಮತ್ತು ಸೊ ಈ ಥರ ಎಲ್ಲ ಗ್ರೀನ್ ಲೀವ್ಸ್ ಏನೇನೆಲ್ಲ ಬರುತ್ತೆ, ಮೆಂತ್ಯ ಅದೆಲ್ಲ ಕೂಡ ಇಲ್ಲಿ ನನಗೆ ಸಿಗುತ್ತೆ. ಸೊ ಮಂತ್ಲಿ ಒನ್ಸ್ ನಾನು ಇಲ್ಲಿ ಪ್ರೊಡ್ಯೂಸಿಗೆ ಬರ್ತೀನಿ. ಸೊ ನಮಗೆ ಒಂಥರ ಮನಿ ಸೇವಿಂಗೂ ಅನ್ಬೋದು. ಸೊ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಐ ಹೋಪ್ ನಿಮಗೊಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇನ್ ಡೀಟೇಲಾಗಿ ಪ್ರೈಸ್ ತಿಳ್ಕೊಬೇಕು ಅಂದರೆ ಪ್ಲೀಸ್ ನಂಗೊಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಟಿಲ್ ನೆಕ್ಸ್ಟ್, ಬಾಯ್ ಟು ಆಲ್.